ಬಂಧುಗಳೇ ನಮಸ್ಕಾರ. ಹಾಗೆಯೇ ಪ್ರೀತಿಯ ಸ್ವಾಗತ. 2023-24ನೇ ಸಾಲಿನ ಹಾಸನ ಜಿಲ್ಲೆಯ ಜಿಲ್ಲಾ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೇ ಮಾರ್ಚ್ 23 ಮತ್ತು 24ರಂದು ಸಕಲೇಶಪುರ ತಾಲೂಕಿನ ಹೆತ್ತೂರಿನಲ್ಲಿ ಜರುಗ್ತಾ ಇದೆ. ಅದರ ಸರ್ವಾಧ್ಯಕ್ಷರಾಗಿ ಶ್ರೀಮತಿ ಎನ್ ಶೈಲಜಾ ಹಾಸನ ಅವರು ಆಯ್ಕೆ ಆಗಿರೋದು ಎಲ್ಲರಿಗೂ ತಿಳಿದಿರುವಂತಹ ವಿಚಾರ. ಮೊದಲಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಎನ್ ಶೈಲಜಾ ಹಾಸನ ಅವರು ರಾಜ್ಯದ ಪ್ರಮುಖ ಕಾದಂಬರಿಕಾರ್ತಿ. ಇವರ ಹಲವಾರು ಕಾದಂಬರಿಗಳು ಸುಧಾ, ತರಂಗ ವಾರಪತ್ರಿಕೆಗಳಲ್ಲಿ ಧಾರಾವಾಹಿಯಾಗಿ ಪ್ರಸಾರವಾಗಿ ಓದುಗರನ್ನು ಹಿಡಿದಿಡೋದರಲ್ಲಿ ಅತ್ಯಂತ ಯಶಸ್ವಿ ಅಂತೇಳಿ ಅನಿಸಿವೆ. ಕಥಾ ಸಂಕಲನ, ಕಾದಂಬರಿ, ಲೇಖನಗಳ ಸಂಕಲನ, ಕವನ ಸಂಕಲನ, ಪ್ರಬಂಧ ಸಂಕಲನ ಹೀಗೆ ಒಟ್ಟು 25 ಕೃತಿಗಳನ್ನು ಪುಸ್ತಕ ರೂಪದಲ್ಲಿ ಹೊರತಂದಿರತಕ್ಕಂತಹ ಇವರು ಹಲವಾರು ಪ್ರಶಸ್ತಿ ಪುರಸ್ಕಾರಗಳಿಗೂ ಸಹ ಭಾಜನರಾಗಿದ್ದಾರೆ. ತಂದೆ ನಂಜುಂಡಶೆಟ್ಟಿ, ತಾಯಿ ಶಾರದಮ್ಮ, ಪತಿ ಗಂಗಾಧರ್, ಮಗಳು ಭೂಮಿಕಾ. MA B.Ed ಪದವಿಯನ್ನು ಗಳಿಸಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಾಂತಿಗ್ರಾಮದಲ್ಲಿ ಪ್ರಸ್ತುತ ಕಾರ್ಯವನ್ನು ನಿರ್ವಹಿಸ್ತಾ ಇರತಕ್ಕಂತಹ ಎನ್ ಶೈಲಜಾ ಹಾಸನ ಅವರು ಸಾಹಿತ್ಯ ಸಮಾಜಮುಖಿ. ಇವರದ್ದು ಸಾಮಾಜಿಕ ಸಮಸ್ಯೆಗಳಾದಂತಹ ವೃದ್ಧಾಪ್ಯ, ವೃದ್ಧಾಶ್ರಮ, ರೈತರ ಆತ್ಮಹತ್ಯೆ, ಅದಕ್ಕೆ ಪರಿಹಾರ, ಸಾವಯವ ಕೃಷಿ, ಅದರ ಮಹತ್ವ, ಶಿಕ್ಷಣದ ಜೊತೆಯಲ್ಲಿ ವೃತ್ತಿ ಕೌಶಲ, ಹದಿಹರೆಯದ ಮಕ್ಕಳ ಸಮಸ್ಯೆಗಳು, ಮಾನಸಿಕ ಅಸ್ವಸ್ಥರ ಬಗ್ಗೆ, ಹೆಣ್ಣು ಮಕ್ಕಳ ಶಿಕ್ಷಣ, ಭ್ರೂಣ ಹತ್ಯೆಯಂತಹ ಪ್ರಸ್ತುತ ವಿಚಾರಗಳ ಬಗ್ಗೆ, ಸರಳ ವಿವಾಹ, ಹೆಣ್ಣು ಮಕ್ಕಳ ಸಬಲೀಕರಣ, ಮಂಗಳಮುಖಿಯರ ಬದುಕು ಹೀಗೆ 10 ಹಲವು ಗಂಭೀರ ವಿಚಾರಗಳ ಬಗ್ಗೆ ತಮ್ಮ ಕಾದಂಬರಿಗಳ ವಸ್ತುವನ್ನಾಗಿಸಿ ಬರೆದಿರುವ ಶೈಲಜಾ ಹಾಸನ ಅವರ ಸಾಹಿತ್ಯ ಸಮಾಜವನ್ನು ಬದಲಾವಣೆ ತರುವ ನಿಟ್ಟಿನಲ್ಲಿ ಅತ್ಯಂತ ಹೆಚ್ಚಿನ ಪರಿಣಾಮಕಾರಿಯಾಗಿದೆ. ಇವರು ತಂದಿರತಕ್ಕಂತಹ ಕೃತಿಗಳಲ್ಲಿ ಹಾಸ್ಯ ಸಂಕಲನ ಚಿಲ್ಲರೆ ಪುರಾಣ, ಕಥಾ ಸಂಕಲನ ಮತ್ತೊಂದು ಅಂಗಳ, ಕವನ ಸಂಕಲನ ಬೊಗಸೆಯೊಳಗಿನ ಬಿಂದು, ಕಾದಂಬರಿ ಮಂಥನ, ಲೇಖನಗಳು ಶಿಕ್ಷಣದತ್ತ ಒಂದು ನೋಟ, ಮುತ್ಸಂಜೆಯ ಮಿಂಚು ತರಂಗ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಸಾರವಾದ ಕಾದಂಬರಿ, ಇಳ ಸುಧಾ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಸಾರವಾದ ಕಾದಂಬರಿ, ದರ್ಪಣ ಕಥಾ ಸಂಕಲನ, ಮೌನ ಮೀರಿದ ಹೊತ್ತು ಅಂಕಣ ಬರಹಗಳ ಸಂಕಲನಗಳು, ಮೋಹ ಸುಧಾ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಸಾರವಾದ ಕಾದಂಬರಿ, ಸಂಪಾದಿತ ಸಂಕಲನ ಮಕ್ಕಳ ಕಥಾಗುಚ್ಛ, ಹಿಂದಿನ ಬೆಂಚಿನ ಹುಡುಗಿಯರು ಕಥಾ ಸಂಕಲನ, ಏನೋ ದಾಹ ಏನೋ ಮೋಹ ಸುಧಾ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಸಾರವಾದ ಕಾದಂಬರಿ, ಬದುಕಿನ ಬೊಗಸೆಯೊಳಗೆ ಅಂಕಣ ಬರಹಗಳ ಸಂಗ್ರಹ, ಅಂತರ ಕಾದಂಬರಿ, ಸಿನಿಮಾ ಟಾಕೀಸು ಪ್ರಬಂಧಗಳ ಸಂಕಲನ, ಸವಾರಿಗಳು ಪ್ರಬಂಧಗಳ ಸಂಕಲನ, ಕಥಾ ಸಂಕಲನ ನಕ್ಸಲೈಟ್, ಹೋರಾಟದ ಹಾದಿಯಲ್ಲಿ ಬೆಳ್ಳಿ ಹೆಜ್ಜೆ ಸಂಪಾದಿತ ಕೃತಿ, ಸಂಪಾದಿತ ಮತ್ತೊಂದು ಕೃತಿ ಮಕ್ಕಳ ಸಾಹಿತ್ಯ, ನೆರೆ ಹೊರೆ ಲೇಖನಗಳ ಸಂಗ್ರಹ, ಗಂಗೆಯ ದಡದಲ್ಲಿ ಪ್ರವಾಸ ಕಥನ, ನಿಲ್ಲು ನಿಲ್ಲೆ ಪತಂಗ ಕಥಾ ಸಂಕಲನ, ಹೊಸ ಬೆಳಗು ಸುಧಾ ವಾರಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಕಟಗೊಂಡಂತಹ ಕಾದಂಬರಿ ಅದೀಗ ಅಚ್ಚಿನಲ್ಲಿದೆ. ತಮ್ಮ ಗದ್ಯ ಬರಹದ ಮೂಲಕ ಅತ್ಯಂತ ಹೆಚ್ಚಿನ ಜನಪ್ರಿಯತೆಯನ್ನು ಗಳಿಸಿಕೊಂಡಿರ್ತಕ್ಕಂತಹ ಎನ್ ಶೈಲಜಾ ಹಾಸನ್ ಅವರು ಗಳಿಸಿರ್ತಕ್ಕಂತಹ ಪ್ರಶಸ್ತಿಗಳು ಸಹ ಬಹು. ತ್ರಿವೇಣಿ ಸಾಹಿತ್ಯ ಪ್ರಶಸ್ತಿ ಮೋಹ ಕಾದಂಬರಿಗೆ ಕರ್ನಾಟಕ ಲೇಖಕಿಯರ ಸಂಘ ಬೆಂಗಳೂರು ನೀಡಿದೆ. ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಭಾರತಿ ರಾಜಾರಾವ್ ಮಧ್ಯಸ್ಥ ದತ್ತಿ ಪ್ರಶಸ್ತಿಯನ್ನು ಪ್ರದಾನ ಮಾಡಿದೆ. ಬೆಂಗಳೂರಿನಲ್ಲಿ ಅತ್ತಿಮಬ್ಬೆ ಸಾಹಿತ್ಯ ಪ್ರಶಸ್ತಿಯನ್ನು ಗಳಿಸ್ಕೊಂಡಿದ್ದಾರೆ. ಹಾವೇರಿಯಲ್ಲಿ ಮಾಳಗಿ ಮಾಲತೇಶ್ವರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಬೆಂಗಳೂರಿನಲ್ಲಿ ರುಕ್ಮಿಣಿಬಾಯಿ ಸ್ಮಾರಕ ಸಾಹಿತ್ಯ ಪ್ರಶಸ್ತಿಯನ್ನು ತಮ್ಮದಾಗಿಸ್ಕೊಂಡಿದ್ದಾರೆ. ಹಾಗೆ ಗೌರಿ ರಾಮಯ್ಯ ದತ್ತಿ ಪ್ರಶಸ್ತಿ, ಭಾರತೀಯ ಕರ್ನಾಟಕ ಸಂಘ ಬೆಂಗಳೂರು ಇವರು ಪ್ರದಾನ ಮಾಡಿರ್ತಕ್ಕಂತಹ ಪ್ರಶಸ್ತಿ ಇದು. ಉಮಾದೇವಿ ಶಂಕರರಾವ್ ದತ್ತಿ ಬಹುಮಾನ,
ಕರ್ನಾಟಕ ಲೇಖಕಿಯರ ಸಂಘ ಬೆಂಗಳೂರು ಇವರು ನೀಡಿರ್ತಕ್ಕಂತಹ ಪ್ರಶಸ್ತಿ. ರಾಘವೇಂದ್ರ ಪ್ರಕಾಶನ ಅಂಕೋಲಾ ರಾಜ್ಯ ಮಟ್ಟದ ಕಥಾ ಸ್ಪರ್ಧೆಯಲ್ಲಿ ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ಮಲ್ಲಿಗೆ ಕಥಾ ಬಹುಮಾನವನ್ನು ಗಳಿಸಿದ್ದಾರೆ. ಈ ಭಾನುವಾರ ಪತ್ರಿಕೆಯ ರಾಜ್ಯ ಮಟ್ಟದ ಕಥಾ ಸ್ಪರ್ಧೆಯಲ್ಲಿ ಬಹುಮಾನವನ್ನು ಗಳಿಸಿದ್ದಾರೆ. ಲೇಖಕಿಯರ ಟ್ರಸ್ಟ್ ಮೈಸೂರು ರಾಜ್ಯ ಮಟ್ಟದ ಕಥಾ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ತಮ್ಮದಾಗಿಸ್ಕೊಂಡಿದ್ದಾರೆ. ಹಾಗೆಯೇ ಕರ್ನಾಟಕ ಲೇಖಕಿಯರ ಸಂಘದ ಉಮಾದೇವಿ ಶಂಕರರಾವ್ ದತ್ತಿ ಬಹುಮಾನ ನಕ್ಸಲೈಟ್ ಕತೆಗೆ ದೊರೆತಿದೆ. ರಾಮಸ್ವಾಮಿ ಅಯ್ಯಂಗಾರ್ ಸಾಹಿತ್ಯ ಪ್ರಶಸ್ತಿ ಸಾಹಿತ್ಯ ಪರಿಷತ್ ಹಾಸನ ಇದನ್ನು ನೀಡಿ ಗೌರವಿಸಿದೆ. ವಿಶ್ವೇಶ್ವರಯ್ಯ ಸಾಹಿತ್ಯ ಪ್ರಶಸ್ತಿ ಬೆಂಗಳೂರು ಈ ಒಂದು ಪ್ರಶಸ್ತಿ ಮೌನ ಮೀರಿದ ಹೊತ್ತು ಕೃತಿಗೆ ಲಭಿಸಿದೆ. ಅನನ್ಯ ಪ್ರಕಾಶನ ಪುಸ್ತಕ ಪ್ರಶಸ್ತಿ ಬೆಂಗಳೂರು ಇವರು ಏನೋ ಮೋಹ ಯಾವ ದಾಹ ಕೃತಿಗೆ ನೀಡಿದ್ದಾರೆ. ಡಾಕ್ಟರ್ ಕರೀಂ ಖಾನ್ ಸಾಹಿತ್ಯ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ವೇದಿಕೆ ಬೆಂಗಳೂರು ಇವರು ಪ್ರದಾನ ಮಾಡಿದ್ದಾರೆ. ಹಾಗೆಯೇ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಸಾಹಿತ್ಯ ಪ್ರಶಸ್ತಿಯನ್ನು ಹಾಸನ ಸಾಹಿತ್ಯ ಪರಿಷತ್ತು ಪ್ರದಾನ ಮಾಡಿದೆ. ಬಂದಮ್ಮ ಸಿದ್ದರಾಮಯ್ಯ ಸಾಹಿತ್ಯ ದತ್ತಿ ಪ್ರಶಸ್ತಿಯನ್ನು ಜಿಲ್ಲಾ ಲೇಖಕಿಯರ ಬಳಗ ಹಾಸನ ಇವರು ನೀಡಿ ಗೌರವಿಸಿದ್ದಾರೆ. ಹಾಗೆಯೇ ಕನ್ನಡ ರತ್ನ ಪ್ರಶಸ್ತಿ ವಚನ ಸಾಹಿತ್ಯ ಪರಿಷತ್ತು ಬೆಂಗಳೂರು ಇವರು ನೀಡಿ ಗೌರವಿಸಿದ್ದಾರೆ. ವಿಶಿಷ್ಟ ಲೇಖಕಿ ಪ್ರಶಸ್ತಿಯನ್ನು ಕರ್ನಾಟಕ ಲೇಖಕಿಯರ ಸಂಘ ಬೆಂಗಳೂರು ಇವರು ನೀಡಿ ಗೌರವಿಸಿದ್ದಾರೆ. ಹಾಗೆಯೇ ಸಾಹಿತ್ಯಶ್ರೀ ಪ್ರಶಸ್ತಿ ಹೆಣ್ಣು ಜಗದ ಕಣ್ಣು ಸಾಹಿತ್ಯ ವೇದಿಕೆ ರಾಯಚೂರು ಇಲ್ಲಿ ನೀಡಿ ಗೌರವವನ್ನು ಸಲ್ಲಿಸಿದ್ದಾರೆ. ಹಾಗೆಯೇ ಸಂಜೆ ಸಾಹಿತ್ಯ ಪ್ರಶಸ್ತಿ ಜಿವಾಜಿ ಮೆಹೆಂದಳೆ ಬೆಂಗಳೂರು ಇವರು ನಿಲ್ಲು ನಿಲ್ಲೇ ಪತಂಗ ಕೃತಿಗೆ ಇತ್ತೀಚೆಗಷ್ಟೇ ನೀಡಿದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿಕೊಂಡಿರ್ತಕ್ಕಂತಹ ಶ್ರೀಮತಿ ಎನ್ ಶೈಲಜಾ ಹಾಸನ್ ಇವರು ಶಿಕ್ಷಕಿಯಾಗಿಯೂ ಸಹ ಅತ್ಯಂತ ಯಶಸ್ವಿಯನ್ನು ಹೊಂದಿದ್ದಾರೆ. ಇವರ ಗದ್ಯ ಕೃತಿಗಳು ಅತ್ಯಂತ ಓದುಗರನ್ನು ಆಕರ್ಷಿಸುವಲ್ಲಿ ಸಮರ್ಪಕವಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾವೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇಂತಹ ಎನ್ ಶೈಲಜಾ ಹಾಸನ್ ಅವರ ಈ ಒಂದು ಬಹುಮುಖ ಪ್ರತಿಭೆಯನ್ನು ಹಾಗೆಯೇ ಸಾಹಿತ್ಯ ಕೃಷಿಯನ್ನು ಅತ್ಯದ್ಭುತವಾದಂತಹ ಸಾಹಿತ್ಯ ಕೃತಿಯನ್ನು ಪರಿಗಣಿಸಿ 22ನೇ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಅತ್ಯಂತ ಸಂತೋಷದ ವಿಚಾರ ಅನ್ನೋದನ್ನು ಹೇಳ್ತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಅಭಿನಂದನೆಗಳು ಶೈಲಜಾ ಹಾಸನ್ ಅವರಿಗೆ. ಇನ್ನೂ ಮತ್ತಷ್ಟು ಮಗದಷ್ಟು ಸಾಹಿತ್ಯಿಕ ಕೃತಿಗಳು ನಿಮ್ಮಿಂದ ಹೊರಬರಲಿ. ಹಾಗೆ ಕನ್ನಡ ಸಾಹಿತ್ಯ ಜಗತ್ತು ನಿಮ್ಮ ಲೇಖನ ನಿಮ್ಮ ಕೃತಿಗಳ ಮೂಲಕ ಮತ್ತಷ್ಟು ಬೆಳಗಲಿ ಎಂಬ ಆಶಯದಿಂದ ಅಭಿಮಾನದಿಂದ ಪ್ರೀತಿಯ ಹಾರೈಕೆ. ಹಾಗೆ ನಮಸ್ಕಾರ.